Greetings in the name of Jesus Christ. ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಈ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to Psalms chapter 22, verse 3. ಈ ದಿನದ ದೇವರ ವಾಕ್ಯ ಧ್ಯಾನಕ್ಕೆ ನಾವು ತಿರುಗಿಸಿಕೊಳ್ಳೋಣ. ಕೀರ್ತನೆ 22 3ನೇ ವಚನ. You are enthroned as the Holy One. You are the praise of Israel. ಇಸ್ರಾಯೇಲ್ನ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. The Bible says God inhabits the praises of believers. ಇಲ್ಲಿ ನಾವು ನೋಡಬೇಕಾದ್ರೆ ವಿಶ್ವಾಸಿಗಳು ಮಾಡುವ ಸ್ತುತಿ ಸ್ತೋತ್ರಗಳಲ್ಲಿ ದೇವರು ಸಿಂಹಾಸನ ಕಟ್ಟುವವನಾಗಿದ್ದಾನೆ. God likes to be there. ಸೊ ದೇವರು ಆತರ ಇರುವುದು ಅದು ಒಳ್ಳೆಯದೇ. Praise him for his mighty acts. ಆತನ ಮಾಡಿದ ಮಹಿಮೆಯ ಕಾರ್ಯಕೃತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಬೇಕು. 1 Peter chapter 2 verse 9. ಮೊದಲನೇ ನಾವು ಪೇತ್ರ ತೆಗೆದುಕೊಳ್ಳೋಣ 2 ಮತ್ತು 9ನೇ ವಚನ. But you are a chosen people, a royal priesthood, a holy nation, a people belonging to God, that you may declare the praises of him who called you out of darkness into his wonderful light. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. God is worthy to be worshipped. ದೇವರು ಆತನು ಆರಾಧಿಸುವುದಕ್ಕೆ ಯೋಗ್ಯನಾದ ದೇವನಾಗಿದ್ದಾನೆ. Praise is sacrifice for God. ದೇವರು ಮಾಡಿದಂತ ಎಲ್ಲ ಕೃತ್ಯಗಳ ತ್ಯಾಗಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸ್ತೀವಿ. Psalms 113 verses 1 to 7. ಇಲ್ಲಿ ಕೀರ್ತನೆ 113 1ರಿಂದ 7ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, Praise the Lord, praise all servants of the Lord, praise the name of the Lord. ಯೆಹೋವನಿಗೆ ಸ್ತೋತ್ರ, ಯೆಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. Let the name of the Lord be praised both now and forevermore. ಇಂದಿನಿಂದ ಯುಗ ಯುಗಕ್ಕೂ ಯೆಹೋವನ ನಾಮವು ಕೀರ್ತಿಸಲ್ಪಡಲಿ. From the rising of the sun to the place where it sets, the name of the Lord is to be praised. ಯೆಹೋವನ ನಾಮವು ಮೂಡಣದಿಂದ ಪಡುವಣದವರೆಗೂ ಸ್ತುತಿ ಹೊಂದಲಿ. The Lord is exalted over all the nations, his glory above the heavens. ಯೆಹೋವನು ಎಲ್ಲಾ ಜನಾಂಗಗಳಲ್ಲಿ ಮಹೋನ್ನತನು, ಆತನ ಪ್ರಭಾವವು ಮೇಲಣ ಲೋಕಗಳಲ್ಲಿ ಮೆರೆಯುತ್ತಾವೆ. Who is like the Lord our God, the one who sits enthroned on high? ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನಾರೂಢನಾಗಿ, who stoops down to look on the heavens and the earth. ಆಕಾಶವನ್ನು ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. He raises the poor from the dust and lifts the needy from the ash heap. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. Every breath we take is graciously given to us by God. ದೇವರು ಕೃಪೆಯಿಂದ ನಮಗೆ ಕೊಡಲ್ಪಟ್ಟಿದ್ದಾನೆ. ನಾವು ತೆಗೆದುಕೊಳ್ಳುವ ಒಂದೊಂದು ಉಸಿರು ಸಹ. Psalm 150 verse 6. ಕೀರ್ತನೆ 156ನೇ ವಚನ. May the praise of God be in their mouths and a double-edged sword in their hands. ಇಲ್ಲಿ ನಾವು ನೋಡಬೇಕಾದ್ರೆ ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿ ಮಾಡಲಿ, ಯೆಹೋವನಿಗೆ ಸ್ತೋತ್ರ. Psalmist asks, who is like our God? ನಮ್ಮ ದೇವರಾಗಿ ಯಾರಿದ್ದಾರೆ ಅಂತ ಕೀರ್ತನೆಯನ್ನು ವಿವರಿಸ್ತಾನೆ. God so loved the world that he gave his only son to die for the sinners. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು
ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಈ ಲೋಕದ ಎಲ್ಲರ ಪಾಪಗಳನ್ನು ತೊಳೆಯುವುದಕ್ಕಾಗಿ. Jesus is the Prince of Peace, fairest of 10,000, good shepherd. ಯೇಸು ಸ್ವಾಮಿ ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಆತನು 10,000ಗಿಂತ ಆತನು ಒಳ್ಳೆಯವನಾಗಿದ್ದಾನೆ, ಸುಂದರನಾಗಿದ್ದಾನೆ. He is the first and the last. He is the stream in the desert. ಆತನು ಒಳ್ಳೆ ಕುರುಬನು, ಆತನು ಮೊದಲು ಮತ್ತು ಕೊನೆಯೂ ಆಗಿದ್ದಾನೆ. ಆತನು ಮರುಭೂಮಿಯಲ್ಲಿ ಜೀವದ ಬುಗ್ಗೆ ಆಗಿದ್ದಾನೆ. Revelation chapter 4 verse 10 and 11. ಪ್ರಕಟಣೆ 4ನೇ ಅಧ್ಯಾಯ 10 ಮತ್ತು 11ನೇ ವಚನ. The 24 elders fall down before him who sits on the throne and worship him who lives forever and ever. They lay their crowns before the throne and say, "You are worthy, our Lord and God, to receive glory and honor and power, for you created all things, and by your will they were created and have their being." ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಿದ ಆತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. He is the hope of mankind. ಆತನು ಎಲ್ಲಾ ಮನುಷ್ಯ ಕುಲಕ್ಕೆ ಒಂದು ನಿರೀಕ್ಷೆಯಾಗಿದ್ದಾನೆ. Jesus is the Redeemer. ಯೇಸು ಕ್ರಿಸ್ತರೇ ನಮ್ಮ ವಿಮೋಚಕನು. Focus on God and not your problems. ನಾವು ದೇವರ ಮೇಲೆ ದೃಷ್ಟಿ ಇಡಬೇಕು, ನಮ್ಮ ಸಮಸ್ಯೆಗಳ ಮೇಲಲ್ಲ. When you magnify the God, the problem diminish. ನಾವು ಯಾವಾಗ ದೇವರನ್ನ ನಾವು ಘನಪಡಿಸ್ತೇವೋ ಆ ಸಮಯದಲ್ಲಿ ನಮ್ಮ ಸಮಸ್ಯೆಗಳೆಲ್ಲ ಇಲ್ಲದಂತಾಗುತ್ತೆ. We are only pilgrims in this world. ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿದ್ದೀವಿ. Jesus said, "Let not your heart be troubled." ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. Jesus is building mansions for his chosen people in heaven. ಯೇಸು ಕ್ರಿಸ್ತನು ತಾನು ಆರಿಸಿಕೊಂಡವರಿಗೆ ಆತನು ಗುಡಾರವನ್ನು ಪರಲೋಕದಲ್ಲಿ ನಮಗಾಗಿ ಕಟ್ಟಲ್ಪಟ್ಟಿದ್ದಾನೆ. Jesus promised to come back to gather those waiting for him. ಯಾರೆಲ್ಲ ಆತನಿಗಾಗಿ ಕಾದಿದಾರೋ ಅವರೆಲ್ಲರನ್ನು ಸಂಧಿಸೋದಕ್ಕಾಗಿ ಆತನು ವಾಗ್ದಾನ ಮಾಡಿದಂತೆ ಆತನು ಹಿಂತಿರುಗಿ ಬರ್ತಾನೆ. Let us exalt his name above all our problems. ಎಲ್ಲಾ ಸಮಸ್ಯೆಗಳ ಮೇಲೂ ಸಹ ನಾವು ನಮ್ಮ ದೇವರನ್ನ ಕೊಂಡಾಡನ ಮೇಲೆತ್ತೋಣ. Let the redeemed thank him. ನಮ್ಮ ವಿಮೋಚಕನಿಗೆ ನಾವು ಕೃತಜ್ಞತೆ ಹೇಳೋಣ. Thank him for our salvation. ನಮ್ಮ ರಕ್ಷಣೆಗೋಸ್ಕರವಾಗಿ ಆತನಿಗೆ ನಾವು ವಂದಿಸೋಣ. Thank him for the healing and comfort. ದೇವರು ನಮಗೆ ಕೊಡಲ್ಪಟ್ಟ ಆರೋಗ್ಯಕ್ಕಾಗಿ, ನಮಗೆ ಸಂತೈಸುವಿಕೆಗಾಗಿ ಆತನಿಗೆ ಸ್ತೋತ್ರ ಹೇಳೋಣ. Praise him for what he did for you. ಆತನು ಮಾಡಿದಂತ ಎಲ್ಲಾ ಕಾರ್ಯಕೃತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. Praise is a weapon to fight against the enemy. ಶತ್ರುವನ್ನು ನಾವು ಶತ್ರುವಿಗೆ ವಿರುದ್ಧವಾಗಿ ನಾವು ಜಯಿಸುವುದು ಇದು ಸ್ತುತಿಯ ಒಂದು ಆಯುಧವಾಗಿದೆ. Jehoshaphat worshipped God when the enemy surrounded his country. ಯೆಹೋಷಾಫಾತನು ದೇವರನ್ನ ಆರಾಧಿಸಿದ ಯಾವಾಗ ಶತ್ರುಗಳು ಸುತ್ತಮುತ್ತ ದೇಶದಲ್ಲಿದ್ರು ಆ ಸಮಯದಲ್ಲಿ. God ambushed the enemy when the people praised the Lord. ಯಾವಾಗ ದೇವ ಮಕ್ಕಳು ಸ್ತುತಿಸೋದಕ್ಕೆ ಪ್ರಾರಂಭಿಸುವ ಶತ್ರುಗಳನ್ನೆಲ್ಲರನ್ನೂ ಸಹ ದೇವರು ನಾಶ ಮಾಡಿದನು. No weapon formed against you shall prosper. ನಿಮಗೆ ವಿರುದ್ಧವಾಗಿ ಬರುವ ಯಾವ ಆಯುಧವೂ ಸಹ ಜಯಿಸಕ್ಕಾಗದು. Praise him for what he did for you, what he is doing, and what he will do. ದೇವರಿಗೆ ಸ್ತೋತ್ರ ಹೇಳ್ಬೇಕು. ಆತನು ಏನೆಲ್ಲ ಹಿಂದೆ ಮಾಡಿದಾನೋ ಅದಕ್ಕಾಗಿ, ಏನೆಲ್ಲ ಮುಂದೆ ಮಾಡಲಿದ್ದಾನೋ ಅದಕ್ಕಾಗಿ, ಏನೆಲ್ಲ ಈಗ ನಡೆದಿದೆಯೋ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಿ ಆತನನ್ನ ಸ್ತುತಿಸಬೇಕು. May the Lord bless you all with these words. Amen. ವಾಕ್ಯದ ಮೂಲಕ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.